ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಕನ್ನಡದ ಪ್ರಮುಖ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ವಿಶೇಷ ಸುದ್ದಿಗಳಿವೆ ಅಂತ ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಕನ್ನಡಪ್ರಭ ಇವತ್ತು ಕೂಡ ಹಲವು ವಿಶೇಷ ಸುದ್ದಿಗಳನ್ನು ಹೊತ್ತು ತಂದಿದೆ. ಮೊದಲ ಪುಟದಲ್ಲಿ ಇವತ್ತು ರಾಜಕೀಯ ಸುದ್ದಿಗಳಿಗಿಂತ ಪ್ರಮುಖವಾಗಿ ರೈಲು ಅಪಘಾತದ ವರದಿ ಪ್ರಕಟವಾಗಿದೆ. ರೈಲು ದುರಂತಕ್ಕೆ 25 ಬಲಿ ಅಂತ ಆಂಧ್ರದ ಪೆನುಗೊಂಡದಲ್ಲಿ ಹಂಪೆ ಎಕ್ಸ್ಪ್ರೆಸ್ ಡಿಕ್ಕಿ ಕುರಿತ ಸುದ್ದಿ ಇದೆ. ಮೊದಲ ಪುಟದಲ್ಲೇ ಮತ್ತೊಂದು ಸುದ್ದಿ ಇದೆ. ಮಲಪ್ರಭೆ ನುಂಗಿ ನೀರು ಕುಡಿದ ಮರಳು ದಂಧೆ ಅನ್ನೋ ಶೀರ್ಷಿಕೆಯಡಿ ಪ್ರಕಟವಾಗಿರುವ ವಿಶೇಷ ವರದಿಯಲ್ಲಿ ಜೀವನದಿ ಮಲಪ್ರಭಾ ಒಡಲು ಮರಳು ಮಾಫಿಯಾಕ್ಕೆ ಬರಿದಾಗುತ್ತಿರುವ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಇನ್ನು ಪುಟ 6ರಲ್ಲಿ ಭಾವತೀರಯನ ಅಂಕಣದಲ್ಲಿ AR ಮಣಿಕಾಂತ್ ರವರು ಬರೆದ ಕರುಣಾಳು ದೇವರು ಕೆಲವೊಮ್ಮೆ ಕ್ರೂರಿಯಾಗುವುದೇಕೆ ಅನ್ನೋ ವಿಶೇಷ ಲೇಖನ ಮನಮುಟ್ಟುವಂತಿದೆ. ಪುಟ 13ರಲ್ಲಿ UPAಗೆ SP ಇನ್ನೂ ಹತ್ತಿರ ಅನ್ನೋ ಶೀರ್ಷಿಕೆಯಡಿ ಕೇಂದ್ರ ಸರ್ಕಾರದ 3ನೇ ವರ್ಷಾಚರಣೆ ಬಗ್ಗೆ ವಿವರವಾದ ಸುದ್ದಿ ಇದೆ. ಇದರಲ್ಲಿ SPಯ ಮುಲಾಯಂ ಸಿಂಗ್ UPA ಜೊತೆ ಕಾಣಿಸಿಕೊಂಡಿದ್ದು ಪ್ರಮುಖವಾಗಿದೆ. ಇದೇ ರೀತಿ ಪುಟ 14ರಲ್ಲಿ IPL ಕಾದಾಟದಲ್ಲಿ ಇಂದು ಎಲಿಮಿನೇಟರ್ ಪಂದ್ಯ ನಡೆಯಲಿದ್ದು ಹ್ಯಾಟ್ರಿಕ್ ಕನಸಿನ ಹಾದಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಕ್ರೀಡಾ ಸುದ್ದಿ ಪ್ರಕಟವಾಗಿವೆ. ವೀಕ್ಷಕರೇ, ಇವಿಷ್ಟೇ ಅಲ್ಲ, ಮತ್ತಷ್ಟು ಕುತೂಹಲಕಾರಿ ಸುದ್ದಿ ಮತ್ತು ಲೇಖನಗಳು ಕನ್ನಡಪ್ರಭದಲ್ಲಿವೆ. ತಪ್ಪದೆ ಓದಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ನಾವು ನೀವೆಲ್ಲ ದಿನದಲ್ಲಿ 1 ಗಂಟೆ ಕರೆಂಟ್ ಇಲ್ಲ ಅಂತಂದ್ರೆ KPTCLಗೆ ಅದೆಷ್ಟು ಶಾಪ ಹಾಕ್ಬಿಡ್ತೀವೋ. ಆದ್ರೆ ಯಾದಗಿರಿಲಿನ ಒಂದು ಊರಿನಲ್ಲಿ ಇನ್ನೂ ಕೂಡ ವಿದ್ಯುತ್ನ ಮುಖವನ್ನೇ ಜನ ನೋಡಿಲ್ಲ. ನಂಬಕ್ಕಾಗತ್ತಾ? ನಿಜವೂ ಇಲ್ಲ ಅಲ್ವಾ? ಆದ್ರೆ ಕಳೆದ 40 ವರ್ಷಗಳಿಂದ ಕರೆಂಟ್ಗಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವ ಹಳ್ಳಿ ಜನರ ಕತ್ತಲ ಬದುಕಿನ ಕಥನ ಇಲ್ಲಿದೆ ನೋಡಿ. ನೀವು ನೋಡ್ತಾ ಇರೋದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕಿಲಾರಿ ದೊಡ್ಡಿ ಗ್ರಾಮ. 45ರಿಂದ 50 ಮನೆಗಳಿರೋ ಈ ಗ್ರಾಮದ ಜನಸಂಖ್ಯೆ ಸುಮಾರು 200. ಇವರು ರಸ್ತೆ ಕೇಳ್ತಾ ಇಲ್ಲ, ಕುಡಿಯೋ ನೀರಿಗೋಸ್ಕರ ಮೊರೆ ಇಡ್ತಾ ಇಲ್ಲ. ಸುಮಾರು 40 ವರ್ಷಗಳಿಂದ ಇವರ ಬೇಡಿಕೆ ಒಂದೇ, ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ನೀಡಿ ಅನ್ನೋದು. ನಾಗನಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ಗ್ರಾಮದ ಮನೆಗಳಿಗೆ ಖಾತೆ ಕಂದಾಯ ಇದ್ರೂ ವಿದ್ಯುತ್ ಸಂಪರ್ಕ ಮಾತ್ರ ಸಿಗ್ತಾ ಇಲ್ಲ. ವಿದ್ಯುತ್ ಸಂಪರ್ಕಕ್ಕಾಗಿ ಜೆಸ್ಕಾಂಗೆ ಅಲೆದು ಜನರು ಸುಸ್ತಾಗಿ ಹೋಗಿದ್ದಾರೆ. ಸುತ್ತಲಿನ ಆಂಧ್ರದ ವಲಸಿಗರ ಒಂದೇ ಗುಡಿಸಲಿದ್ರು ಕರೆಂಟ್ ನೀಡುವ ಜೆಸ್ಕಾಂ ಈ ಗ್ರಾಮದವರ ಮಾತನ್ನ ಮಾತ್ರ ಕಿವಿಗೆ ಹಾಕೊಳ್ತಾ ಇಲ್ಲ. ದುರ್ದೈವ ಅಂದ್ರೆ ಸರಿಯಾಗಿ ಸೀಮೆ ಎಣ್ಣೆ ಕೂಡ ಇವರಿಗೆ ದೊರಕ್ತಾ ಇಲ್ಲ. ಚಿಮಣಿ ಬುಡ್ಡಿ ದೀಪದ ಬೆಳಕಿನಲ್ಲೇ ಇವರ ಬ್ಲ್ಯಾಕ್ ಅಂಡ್ ವೈಟ್ ಬದುಕು ಸಾಗ್ತಾ ಇದೆ. ಈ ಊರಿಗೆ ಕರೆಂಟ್ ಬೇಕಂತ ನಮ್ಮ ಮುಚ್ಚರ್ಲಿಂದನೂ ಇಲ್ಲ, ನಮ್ಮ ಅಪ್ಪರ್ಲಿಂದನೇ ಇಲ್ಲ, ಈಗ ನಮ್ಮಲಿಂದನೇ ಇಲ್ಲ. ಈಗ ನಮ್ಮ ಮಕ್ಕಳನ್ನ ಅರ್ಧ ಕೊರಿ ಸರಿ ಮಾಡ್ಯಾರ. ಕರೆಂಟ್ ಎಲ್ಲ ಕೊಡ್ತೀವಂತಾರೆ, ಓಟ್ ಹಾಕ್ಸಂತಾರೆ, ಒಡೆ ಹೋಗ್ತಾರೆ. ಈಗ ಅವ್ರು ಕೇಳಕ್ಕೆ ವಾದಗಳು ಏನಂತಾರ, ಯಾವ ಊರು ನೀನು ಅಂತ ಕೇಳ್ತಾರೆ ಅವರು. ಸುಮಾರು 100 ವರ್ಷ ಹಿಂದಿನ ಪುರಾಣತೆ ಇದು. ಇಲ್ಲಿ ಕರೆಂಟಿನ ವ್ಯವಸ್ಥೆ, ಯಾವಾಗೂ ಕರೆಂಟಿನ ವ್ಯವಸ್ಥೆನೇ ಇಲ್ಲ ಸರ್. ಇಲ್ಲಿ ಹಲವಾರು ಬಾರಿ ಜಸ್ಕಾಂ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ನಾವು ದಿನ ತಿರುಗಾಡಿಗೆ ಹೇಳ್ಕೊಂತ ಮನವಿ ಕೊಟ್ಟು ಎಲ್ಲ ಕೊಟ್ಟಿವಿ ಸರ್. ಹೇಳಿದ್ರ ಸಂತ್ಯಕಿನ ಅವ್ರು ನಿರ್ಲಕ್ಷ್ಯ ವಹಿಸ್ಯಾರ ಸರ್. ಮತ್ತೆ ಸಂಘ ಸಂಸ್ಥೆ, DSS, ಸಾರ್ವಜನಿಕರು ಎಲ್ಲರೂ ಕೂಡ ಸ್ಟ್ರೈಕು ಕೂಡ ಮಾಡಿವಿ ಸರ್. ಗ್ರಾಮದಲ್ಲಿ 5ನೇ ತರಗತಿವರೆಗೆ ಸರ್ಕಾರಿ ಶಾಲೆ ಇದೆ. ಆದ್ರೆ ಮಕ್ಕಳ ಸ್ಥಿತಿ ಮಾತ್ರ ಆ ದೇವರಿಗೆ ಪ್ರೀತಿ. ಹಗಲು ಹೊತ್ತಿನಲ್ಲಿ ವಿದ್ಯಾಭ್ಯಾಸ, ರಾತ್ರಿ ಓದಬೇಕು ಅಂದ್ರೆ ಅದೇ ಚಿಮಣಿ ಬುಡ್ಡಿನೇ ಗತಿ. ಆದ್ರೆ ನಮ್ಮ ಮುತ್ಯಾರ ಕಾಲದಾಗನು ಕರೆಂಟ್ ಇದ್ದಿಲ್ಲ ಅಂತ ಈಗ ಓದ್ಲಕ್ ಕೂಡ ನಮಗ್ ತೊಂದರೆ ಆಗ್ತಿದೆ. ಆದ್ರೂ ಚಿಮ್ನದ ಬೆಳಕಿಗೆ ಓದ್ತೇವೆ. ಗಾಳಿ ದೂಸಾದು ಬಂದಾಗ ಕೂಡ ಚಿಮ್ನಿ ಹೋಗ್ತದೆ. ಹಗಲತ್ತೆ ಓದ್ಬೇಕು, ಇಲ್ಲಾಂದ್ರೆ ನಮ್ಗೆ ಚಿಮ್ನ ಎಣ್ಣೆ ಸಿಗ್ಲಿಕ್ಕೆ ಕೂಡ ಅಷ್ಟೇ ಇರಬೇಕು, ಕತ್ಲೆಗೆ ಕೂಡ್ಬೇಕು. ಇಲ್ಲಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರೋ ಗಂಗಾನಾಳ್ ಗ್ರಾಮದಿಂದ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಬಹುದು. ಆದ್ರೆ ಜೆಸ್ಕಾಂ ಮಾತ್ರ ಇದುವರೆಗೂ ಮನಸ್ಸು ಮಾಡಿಲ್ಲ ಅಂತಾರೆ ಗ್ರಾಮಸ್ಥರು. ಇಂತಹದೊಂದು ಗ್ರಾಮ ಇದೆ ಅಂತಾನೆ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ. ಶಾಪುರ್ ಕಡೆ ಒಂದು ನಾಗನೂರ್ ಗ್ರಾಮ ಪಂಚಾಯತಿಯಲ್ಲಿ ಏನು ಒಂದು ತಾಂಡದಲ್ಲಿ ಕರೆಂಟೇ ಇಲ್ಲ ಅಂತ, ಕಿಲಾರಿ ದೊಡ್ಡಿ ಅಂತ, ಹೌದು ಕಿಲಾರಿ ದೊಡ್ಡಿ ಅಂತ, ಅಲ್ಲಿ ಕರೆಂಟೇ ಇಲ್ಲ. ದಟ್ ಇಸ್ ಅ ವೆರಿ ಸರ್ಪ್ರೈಸಿಂಗ್ ಸಿಚುವೇಶನ್. ಈಗ ನನಗೆ ಅನ್ಸುತ್ತೆ, ಈಗ ನಾವು ಎಲ್ಲಾ ಕಡೆ ಈ ತರ ಬೇಸಿಕ್ ಫೆಸಿಲಿಟೀಸ್ ಕೊಟ್ಟಿದ್ದೆವು, ಮತ್ತೆ ಅಲ್ಲಿ ಹೇಗೆ ಅದು ಬಿಟ್ಟು ಹೋಗಿದ್ದಾರೆ ಗೊತ್ತಿಲ್ಲ. ಸೊ ಆ ಗ್ರಾಮ ಪಂಚಾಯತಿ ಮತ್ತೆ CO ಅವರ ಜೊತೆ ನಾನು ಮಾತಾಡ್ಬಿಡ್ತೇನೆ. ಕಿಲಾರಿ ದೊಡ್ಡಿಯ 3 ತಲೆಮಾರಿನ ಜನತೆಯ ಬೇಡಿಕೆ ಇದು. ಆದ್ರೆ ಜೆಸ್ಕಾಂ ನಿರ್ಲಕ್ಷ್ಯದಿಂದ ಇಡೀ ಗ್ರಾಮವೇ ಕತ್ತಲೆಯಲ್ಲಿ ಜೀವನ ಸಾಗಿಸ್ತಾ ಇದೆ. ಅದ್ಯಾವಾಗ ಅಧಿಕಾರಿಗಳಿಗೆ ಎಚ್ಚರವಾಗುತ್ತೋ ಗೊತ್ತಿಲ್ಲ.
ಕ್ಯಾಮರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೋರ್ವಾರ್, ಸುವರ್ಣ ನ್ಯೂಸ್ 24/7 ಯಾದಗಿರಿ. 40 ವರ್ಷದಿಂದ ಕರೆಂಟ್ ಇಲ್ಲ ಅಂದ್ರೆ ಪಾಪ ಅಲ್ಲಿನ ಸ್ಥಿತಿ ಹೇಗಿರ್ಬೋದಲ್ವಾ? ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕು ಅಂತ ಅನಿಸುತ್ತೆ ಈ ವರದಿ ನೋಡಿದ್ಮೇಲಾದ್ರೂ. ಓಕೆ, ಇನ್ನು ಯಾವೆಲ್ಲ ಕರ್ನಾಟಕದ ಮಹಾನ್ ನಗರಗಳಲ್ಲಿ ಯಾವ ರೀತಿ ಇದೆ ವರದಿ, ಹವಾಮಾನ ವರದಿ ಹೇಗಿದೆ ಅಂತ ಬನ್ನಿ ನೋಡೋಣ ವೆದರ್ ರಿಪೋರ್ಟ್ ನಲ್ಲಿ. ಬೆಂಗಳೂರು ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಮೈಸೂರು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್. ಶಿವಮೊಗ್ಗ ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್. ಗುಲ್ಬರ್ಗ ಗರಿಷ್ಠ 42 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 31 ಡಿಗ್ರಿ ಸೆಲ್ಸಿಯಸ್. ದಾವಣಗೆರೆ ಗರಿಷ್ಠ 38, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಬಳ್ಳಾರಿ ಗರಿಷ್ಠ 41, ಕನಿಷ್ಠ 28 ಡಿಗ್ರಿ ಸೆಲ್ಸಿಯಸ್. ಮಂಗಳೂರು ಗರಿಷ್ಠ 35, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್. ರಾಯಚೂರು ಗರಿಷ್ಠ 42, ಕನಿಷ್ಠ 30 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಗರಿಷ್ಠ 29, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಹಾಸನ ಗರಿಷ್ಠ 36, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಮತ್ತೆ ನಾಳೆ 8 ಗಂಟೆಗೆ ಸಮಗ್ರ ಸುದ್ದಿಯೊಂದಿಗೆ ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.